ಭೇಟಿ ಆಯ್ತು. ಯಾಕೆ ಏನು ಪ್ರೊಸೆಷನ್ ಏನಾಯ್ತು? ಇವತ್ತು ಈದ್ ಮಿಲಾದ್ ಪ್ರೊಸೆಷನ್ನು ಕುಮಾರಸ್ವಾಮಿ ಲೇಔಟು ಕೋನನ್ಕುಂಟೆ ಅವೆಲ್ಲ ಜೊತೆ ಸೇರಿಕೊಂಡು ನಮ್ಮ ಯಾರಬ್ ನಗರ ಬನಶಂಕರಿ ಆ ಲಿಮಿಟ್ಸಿಂದ ಬಂದು ಈ NR ರೋಡ್ ಮುಖಾಂತರ ಟುವರ್ಡ್ಸ್ YMC ಹೋಗ್ತಾ ಇತ್ತು. ಸೊ ಅಟ್ ಅರೌಂಡ್ 3:45-4 ಮಧ್ಯದಲ್ಲಿ ನಮಗೆ 112 ಕರೆ ಬಂದಿದೆ. ಸೊ ಇಲ್ಲಿ ಗಲಾಟೆ ಆಗ್ತಾಯಿದೆ, ಕೆಲವರು ಕಾರ್ಯಕರ್ತರು ರೋಡ್ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅಲ್ಲಿಗೆ ಎಲ್ಲ ಸೀನಿಯರ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಕೂಡ ಇದ್ದರು. ಒಂದು ಈಗ CCTVs ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಘಟನೆ ಏನಾಗಿದೆ ಅನ್ನೋದು ಇನ್ನೂ ಕ್ಲಾರಿಟಿ ಬಂದಿರಲಿಲ್ಲ. ಕಂಪ್ಲೇಂಟ್ಸು ಎರಡು ಕಡೆ ತಗೊಳ್ತಾ ಇದ್ದೀವಿ. ಸೊ ಅವರು ಈ ಮೆರವಣಿಗೆ ಬರ್ತಾ ಇತ್ತು, ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ, ಮತ್ತು ಇಬ್ಬರ ನಡುವೆ ಗಲಾಟೆ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ. ಒಬ್ಬರಿಗೆ ಇಂಜುರಿ ಆಗಿದೆ, ಮುರಳಿ ಅನ್ನೋಂಥವ್ರಿಗೆ ಇಂಜುರಿ ಆಗಿದೆ. ಅವ್ರಿಗೆ ಆಲ್ರೆಡಿ ಹಾಸ್ಪಿಟ್ಲಿಗೆ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿದ್ದೀವಿ. ಸೀನಿಯರ್ ಆಫೀಸರ್ಸ್ ಎಲ್ಲ ACP ಆಗಲಿ ನಾನು ಕೂಡ ಇಮಿಡಿಯೇಟಾಗಿ 4:15 ಆ ಟೈಮ್ಗೆ ಬಂದಿದ್ವಿ, ಎಲ್ಲ ಕ್ಲಿಯರ್ ಮಾಡಿದ್ವಿ. ಸೊ ಎರಡು ಕಡೆ ಏನು ಘಟನೆ ನಡೆದಿದೆ ಅನ್ನೋದು ನಾವು ತನಿಖೆ ಕಾಲದಲ್ಲಿ ಗೊತ್ತಾಗುತ್ತೆ. ಇಮಿಡಿಯೇಟಾಗಿ ಇರುವ CCTV ಫುಟೇಜಸ್ಸು ಮತ್ತು ನಮ್ಮ ಪೊಲೀಸ್ ಯಾರ್ಯಾರಿದ್ದಾರೋ ಅವ್ರ ಹತ್ರ ಕೂಡ ನಾವು ಮಾಹಿತಿ ಪಡೆದು ಕ್ರಮ ಕೈಗೊಳ್ತೀವಿ. ಈಗ ಆಲ್ರೆಡಿ ಕೆಲವರು ಸಸ್ಪೆಕ್ಟ್ಸು ನಾವು ಆಲ್ರೆಡಿ ರೌಂಡ್ ಆಫ್ ಮಾಡ್ಕೊಂಡಿದ್ವಿ. ಸೊ ಈಗ ಸದ್ಯಕ್ಕೆ ಸಿಚುವೇಶನ್ ಈಸ್ ಪೀಸ್ಫುಲ್. ಆಲ್ರೆಡಿ ಮೆರವಣಿಗೆ ಹೋಗಿದೆ. ಸೊ ರಿಟರ್ನ್ ಕೂಡ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ವಿ. ಸೊ ಈ ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅದು ಗೊತ್ತಾಗ್ತಾ ಇಲ್ಲ. ಅದು ಆ್ಯಕ್ಚುಲಿ ವಾಟ್ ಈಸ್ ದ ಎಕ್ಸಾಕ್ಟ್ ರೀಸನ್ ಆಫ್ ಅಸಾಲ್ಟ್ ಅನ್ನೋದು ನಾವು ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಸೊ ಅದು ವೆರಿಫೈ ಮಾಡ್ತಾ ಇದ್ದೀವಿ. ಈಗ ಶಾಂತಿಯುತವಾಗಿದೆ. ಆಲ್ರೆಡಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. KSRP ಆಗಲಿ ಆಫೀಸರ್ಸ್ ಎಲ್ಲ ಪೆಟ್ರೋಲಿಂಗಲ್ಲಿದ್ದಾರೆ. ನೈಟ್ ರಿಟರ್ನ್ ಕೂಡ ಲೇಟ್ ನೈಟ್ ಪೆಟ್ರೋಲಿಂಗ್ ಕೂಡ ಮಾಡಿದ್ವಿ. ಭೇಟಿ ಆಯ್ತು. ಯಾಕೆ ಏನು ಪ್ರೊಸೆಷನ್ ಏನಾಯ್ತು? ಇವತ್ತು ಈದ್ ಮಿಲಾದ್ ಪ್ರೊಸೆಷನ್ನು ಕುಮಾರಸ್ವಾಮಿ ಲೇಔಟು ಕೋನನ್ಕುಂಟೆ ಅವೆಲ್ಲ ಜೊತೆ ಸೇರಿಕೊಂಡು ನಮ್ಮ ಯಾರಬ್ ನಗರ ಬನಶಂಕರಿ ಆ ಲಿಮಿಟ್ಸಿಂದ ಬಂದು ಈ NR ರೋಡ್ ಮುಖಾಂತರ ಟುವರ್ಡ್ಸ್ YMC ಹೋಗ್ತಾ ಇತ್ತು. ಸೊ ಅಟ್ ಅರೌಂಡ್ 3:45-4 ಮಧ್ಯದಲ್ಲಿ ನಮಗೆ 112 ಕರೆ ಬಂದಿದೆ. ಸೊ ಇಲ್ಲಿ ಗಲಾಟೆ ಆಗ್ತಾಯಿದೆ, ಕೆಲವರು ಕಾರ್ಯಕರ್ತರು ರೋಡ್ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅಲ್ಲಿಗೆ ಎಲ್ಲ ಸೀನಿಯರ್ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಕೂಡ ಇದ್ದರು. ಒಂದು ಈಗ CCTVs ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಘಟನೆ ಏನಾಗಿದೆ ಅನ್ನೋದು ಇನ್ನೂ ಕ್ಲಾರಿಟಿ ಬಂದಿರಲಿಲ್ಲ. ಕಂಪ್ಲೇಂಟ್ಸು ಎರಡು ಕಡೆ ತಗೊಳ್ತಾ ಇದ್ದೀವಿ. ಸೊ ಅವರು ಈ ಮೆರವಣಿಗೆ ಬರ್ತಾ ಇತ್ತು, ಹಿಂದೂ ಕಾರ್ಯಕರ್ತರು ಬಂದಿದ್ದಾರೆ, ಮತ್ತು ಇಬ್ಬರ ನಡುವೆ ಗಲಾಟೆ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ. ಒಬ್ಬರಿಗೆ ಇಂಜುರಿ ಆಗಿದೆ, ಮುರಳಿ ಅನ್ನೋಂಥವ್ರಿಗೆ ಇಂಜುರಿ ಆಗಿದೆ. ಅವ್ರಿಗೆ ಆಲ್ರೆಡಿ ಹಾಸ್ಪಿಟ್ಲಿಗೆ ಇಮಿಡಿಯೇಟಾಗಿ ಶಿಫ್ಟ್ ಮಾಡಿದ್ದೀವಿ. ಸೀನಿಯರ್ ಆಫೀಸರ್ಸ್ ಎಲ್ಲ ACP ಆಗಲಿ ನಾನು ಕೂಡ ಇಮಿಡಿಯೇಟಾಗಿ 4:15 ಆ ಟೈಮ್ಗೆ ಬಂದಿದ್ವಿ, ಎಲ್ಲ ಕ್ಲಿಯರ್ ಮಾಡಿದ್ವಿ. ಸೊ ಎರಡು ಕಡೆ ಏನು ಘಟನೆ ನಡೆದಿದೆ ಅನ್ನೋದು ನಾವು ತನಿಖೆ ಕಾಲದಲ್ಲಿ ಗೊತ್ತಾಗುತ್ತೆ. ಇಮಿಡಿಯೇಟಾಗಿ ಇರುವ CCTV ಫುಟೇಜಸ್ಸು ಮತ್ತು ನಮ್ಮ ಪೊಲೀಸ್ ಯಾರ್ಯಾರಿದ್ದಾರೋ ಅವ್ರ ಹತ್ರ ಕೂಡ ನಾವು ಮಾಹಿತಿ ಪಡೆದು ಕ್ರಮ ಕೈಗೊಳ್ತೀವಿ. ಈಗ ಆಲ್ರೆಡಿ ಕೆಲವರು ಸಸ್ಪೆಕ್ಟ್ಸು ನಾವು ಆಲ್ರೆಡಿ ರೌಂಡ್ ಆಫ್ ಮಾಡ್ಕೊಂಡಿದ್ವಿ. ಸೊ ಈಗ ಸದ್ಯಕ್ಕೆ ಸಿಚುವೇಶನ್ ಈಸ್ ಪೀಸ್ಫುಲ್. ಆಲ್ರೆಡಿ ಮೆರವಣಿಗೆ ಹೋಗಿದೆ. ಸೊ ರಿಟರ್ನ್ ಕೂಡ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ವಿ. ಸೊ ಈ ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಅದು ಗೊತ್ತಾಗ್ತಾ ಇಲ್ಲ. ಅದು ಆ್ಯಕ್ಚುಲಿ ವಾಟ್ ಈಸ್ ದ ಎಕ್ಸಾಕ್ಟ್ ರೀಸನ್ ಆಫ್ ಅಸಾಲ್ಟ್ ಅನ್ನೋದು ನಾವು ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಸೊ ಅದು ವೆರಿಫೈ ಮಾಡ್ತಾ ಇದ್ದೀವಿ. ಈಗ ಶಾಂತಿಯುತವಾಗಿದೆ. ಆಲ್ರೆಡಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. KSRP ಆಗಲಿ ಆಫೀಸರ್ಸ್ ಎಲ್ಲ ಪೆಟ್ರೋಲಿಂಗಲ್ಲಿದ್ದಾರೆ. ನೈಟ್ ರಿಟರ್ನ್ ಕೂಡ ಲೇಟ್ ನೈಟ್ ಪೆಟ್ರೋಲಿಂಗ್ ಕೂಡ ಮಾಡಿದ್ವಿ.